ಆಯುರ್ವೇದದಲ್ಲಿ ಪ್ರಾಣಿಗಳನ್ನು ಅವು ವಾಸಿಸುವ ಪ್ರದೇಶದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಜಾಂಗಲ ಎಂದರೆ ಒಣ ಪ್ರದೇಶ, ಮಳೆ ಕಡಿಮೆ, ತೇವಾಂಶ ಕಡಿಮೆ, ಮಣ್ಣು ಒಣವಾಗಿರುವ ಪ್ರದೇಶ. ಈ ಪ್ರದೇಶಗಳಲ್ಲಿ ವಾಸಿಸುವ ಪ್ರಾಣಿಗಳನ್ನು ಜಾಂಗಲ ಪ್ರಾಣಿಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಜಿಂಕೆ, ಮೊಲ, ಕ್ವೇಲ್, ಪಾಟ್ರಿಜ್. ಈ ಪ್ರಾಣಿಗಳು ಸಾಮಾನ್ಯವಾಗಿ ಹೆಚ್ಚು ಚಲನವಲನದಲ್ಲಿರುತ್ತವೆ. ಆದ್ದರಿಂದ ಅವುಗಳ ಮಾಂಸ ಸಾಮಾನ್ಯವಾಗಿ ಲಘು, ಅಂದರೆ ಸುಲಭವಾಗಿ ಜೀರ್ಣವಾಗುವಂಥದ್ದು. ಅದಕ್ಕಾಗಿ ಚರಕ ಮಹರ್ಷಿಗಳು ಹೇಳುತ್ತಾರೆ, ಜಾಂಗಲ ಮಾಂಸ ಚಾಭ್ಯಸೇತ್, ಅಂದರೆ ಜಾಂಗಲ ಪ್ರಾಣಿಗಳ ಮಾಂಸವನ್ನು ನಿಯಮಿತವಾಗಿ ದಿನನಿತ್ಯ ಸೇವಿಸಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತದೆ. ಚರಕ ಮಹರ್ಷಿಗಳು ಯಾಕೆ ಇಂತಹ ಸಲಹೆ ಕೊಡುತ್ತಾರೆ? ಅದರ ಉತ್ತರವನ್ನು ಅವರು ಮುಂದಿನ ಶ್ಲೋಕದಲ್ಲಿ ನೀಡುತ್ತಾರೆ. ಅಜಾತಾನಾಂ ವಿಕಾರಾನಾಂ ಅನುತ್ಪತ್ತಿಕರಂ ಯತ್, ಅಂದರೆ ಇನ್ನೂ ಉಂಟಾಗದ ರೋಗಗಳನ್ನು ಭವಿಷ್ಯದಲ್ಲಿ ಬರದಂತೆ ತಡೆಯುವುದು. ಅದೇ ಆಯುರ್ವೇದದ ನಿಜವಾದ ಉದ್ದೇಶ. ರೋಗ ಬಂದ ನಂತರ ಚಿಕಿತ್ಸೆ ನೀಡುವುದು ಮಾತ್ರವಲ್ಲ, ರೋಗವೇ ಬರದಂತೆ ಆರೋಗ್ಯವನ್ನು ಕಾಪಾಡುವುದು.